ಕಾಡಿನ ಆಳದಲ್ಲಿ ಸೂರ್ಯನ ಕಿರಣಗಳು ತಲುಪಲು ಹೆದರುವಂತಹ ದಟ್ಟ ಅರಣ್ಯದಲ್ಲಿ ಒಬ್ಬ ಯುವಕ ತನ್ನ ಉಸಿರನ್ನೇ ಗುರಿಯಾಗಿ ಮಾಡಿಕೊಂಡು ಬಿಲ್ಲು ಬಾಣ ಹಿಡಿದು ನಿಂತಿದ್ದ. ಅವನು ರಾಜಕುಮಾರನಲ್ಲ, ಅವನು ಗುರುಕುಲದ ವಿದ್ಯಾರ್ಥಿಯೂ ಅಲ್ಲ. ಆದರೂ ಅವನೊಳಗೆ ಹೊತ್ತಿದ್ದ ಬೆಂಕಿ ಒಬ್ಬ ಮಹಾವೀರನ ಹುಟ್ಟನ್ನು ಸೂಚಿಸುತ್ತಿತ್ತು. ಅವನೇ ಏಕಲವ್ಯ. ನಿಷಾದ ರಾಜ ಹಿರಣ್ಯಧನುಷ್ಯನ ಪುತ್ರ ಏಕಲವ್ಯ. ಅವನಿಗೆ ಒಂದೇ ಕನಸು, ಧನುರ್ವಿದ್ಯೆಯಲ್ಲಿ ಪರಿಪೂರ್ಣನಾಗಬೇಕು, ಗುರುವಿನ ಶಿಷ್ಯನಾಗಬೇಕು. ಆ ಕನಸಿನೊಂದಿಗೆ ಅವನು ಹಸ್ತಿನಾಪುರಕ್ಕೆ ಬಂದ. ಅಲ್ಲಿದ್ದವರು ಮಹಾಗುರು ದ್ರೋಣಾಚಾರ್ಯರು. ಆದರೆ ನೀನು ಕ್ಷತ್ರಿಯನಲ್ಲ, ನಿನಗಿಲ್ಲಿ ಸ್ಥಾನವಿಲ್ಲ ಎಂಬ ನಿರಾಕರಣೆಯ ಮಾತುಗಳು ಏಕಲವ್ಯನ ಹೃದಯವನ್ನು ಚೂರಿನಂತೆ ಕತ್ತರಿಸಿದವು. ಆದರೂ ಅವನು ಅಳಲಿಲ್ಲ, ಆಕ್ರೋಶಗೊಳ್ಳಲಿಲ್ಲ. ಅವನು ತಿರುಗಿ ಹೋದ, ಆದರೆ ಸೋಲಲಿಲ್ಲ. ಕಾಡಿಗೆ ಮರಳಿದ ಏಕಲವ್ಯ ಮಣ್ಣಿನಿಂದ ಒಂದು ಮೂರ್ತಿ ರೂಪಿಸಿದ. ಅದು ದ್ರೋಣಾಚಾರ್ಯರ ಪ್ರತಿಮೆ. ಅವನದನ್ನು ದೇವರಂತೆ ಪೂಜಿಸಿದ, ಗುರುವೆಂದು ಒಪ್ಪಿಕೊಂಡ. ಪ್ರತಿ ದಿನ ಪ್ರತಿ ಉಸಿರಲ್ಲೂ ಆ ಮೂರ್ತಿಯ ಮುಂದೆ ನಿಂತು ಅಭ್ಯಾಸ ಮಾಡಿದ. ಕೈಗಳಿಗೆ ಗಾಯವಾದರೂ ನಿಲ್ಲಲಿಲ್ಲ, ರಕ್ತ ಹರಿದರೂ ಬಿಲ್ಲು ಬಿಟ್ಟಿಲ್ಲ. ಕಾಡೇ ಅವನ ಗುರುಕುಲವಾಯಿತು, ಮೌನವೇ ಅವನ ಪಾಠವಾಯಿತು. ಒಂದು ದಿನ ಅರಣ್ಯದಲ್ಲಿ ಬೇಟೆಗೆ ಬಂದ ಅರ್ಜುನ ಒಂದು ಅಚ್ಚರಿಯನ್ನು ಕಂಡ. ನಾಯಿ ಬಾಯಲ್ಲಿ ಬಾಣಗಳು, ರಕ್ತವಿಲ್ಲ, ನೋವಿಲ್ಲ, ಅದ್ಭುತ ಕೌಶಲ್ಯ. ಇಂತಹ ಬಾಣವಿದ್ಯೆ ಯಾರದ್ದು ಎಂದು ದ್ರೋಣಾಚಾರ್ಯರು ಪ್ರಶ್ನಿಸಿದರು. ಏಕಲವ್ಯ ಮುಂದೆ ಬಂದು ತಲೆಬಾಗಿಸಿ ಹೇಳಿದ, ನೀವು ನನ್ನ ಗುರುವರ್ಯ. ಅಚ್ಚರಿಗೊಂಡ ದ್ರೋಣಾಚಾರ್ಯರು ಆ ಸತ್ಯವನ್ನು ಅರಿತರು. ಗುರು ಮಾತು ಕೊಟ್ಟರು, ನೀನು ನನ್ನ ಶಿಷ್ಯನಾದರೆ ಗುರುದಕ್ಷಿಣೆ ಕೊಡಬೇಕು. ಆಜ್ಞೆ ನೀಡಿ ಗುರುವರ್ಯ ಎಂದು ತಲೆಬಾಗಿದ ಏಕಲವ್ಯ. ಆಗ ಬಂದಿತು ಆ ಮಾತು. ಕ್ಷಣ ಮಾತ್ರವೂ ಯೋಚಿಸದೆ, ವಿದ್ರೋಹವಿಲ್ಲ, ಅಸಹನೆ ಇಲ್ಲ. ಏಕಲವ್ಯ ತನ್ನ ಬೆರಳನ್ನು ಕತ್ತರಿಸಿ ಗುರುವಿನ ಪಾದಕ್ಕೆ ಅರ್ಪಿಸಿದ. ರಕ್ತ ಸುರಿಯುತ್ತಿತ್ತು, ಆದರೂ ಅವನ ಮುಖದಲ್ಲಿ ಶಾಂತಿಯಿತ್ತು. ಏಕಲವ್ಯ ಸೋತನೆ? ಇಲ್ಲ. ಅವನು ಯುದ್ಧವನ್ನಲ್ಲ, ಅನ್ಯಾಯವನ್ನೇ ಮೌನದಿಂದ ಸೋಲಿಸಿದ. ಅವನು ಸಿಂಹಾಸನಕ್ಕೇರಲಿಲ್ಲ, ಆದರೂ ಹೃದಯಗಳ ಮೇಲೆ ಆಳಿದ. ಎಂದಿಗೂ ಗುರುಭಕ್ತಿ ಎಂದಾಗ ಏಕಲವ್ಯನ ಹೆಸರು ಮೊದಲು ಬರುತ್ತದೆ. ತ್ಯಾಗ ಎಂದಾಗ ಅವನ ಬೆರಳು ನಮಗೆ ನೆನಪಾಗುತ್ತದೆ. ಈ ಕಥೆ ಕೇವಲ ಪುರಾಣವಲ್ಲ, ಇದು ನಮ್ಮ ಸಮಾಜಕ್ಕೆ ಒಂದು ಪ್ರಶ್ನೆ. ಪ್ರತಿಭೆಗೆ ಜಾತಿ ಇರಬೇಕೇ? ಅರ್ಹತೆಗೆ ರಕ್ತವಂಶ ಬೇಕೇ? ನೀವು ಏನು ಅನಿಸಿಕೆ ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ವೀರಗಾಥೆಗಳು, ಪುರಾಣದ ಸತ್ಯಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕರುನಾಡ ಕುಸುಮ ಚಾನೆಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಜೈ ಕರ್ನಾಟಕ.